ಆತಂಕ ಪಡುವಂಥ ಇದಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಡಿ ಕೆ ಶಿವಕುಮಾರ್ ಆಗಲಿ, ನಾನಾಗಲಿ, ಈಶ್ವರ್ ಖಂಡ್ರೆ ಆಗಲಿ, ಇಡೀ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೀವಿ. ಅವರ ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ನಮ್ಮ ಲಿಂಗಾಯತರಲ್ಲೂ ಬಡವರು ಇದ್ದಾರೆ, ಎಲ್ಲ ಜಾತಿಯಲ್ಲಿಗಳು ಬಡವರು ಇದ್ದಾರೆ. ಆಲ್ಮತ ಇರ್ಬೋದು, ಎಸ್ ಟಿಯಲ್ಲಿರ್ಬೋದು, ಎಸ್ ಸಿಯಲ್ಲಿರ್ಬೋದು, ಎಲ್ಲ ಹಿಂದೂ ಕಮಿಟಿಯಲ್ಲಿ ಒಕ್ಕಲಿಗರಿರ್ಬೋದು, ಎಲ್ಲದರಲ್ಲಿ ಕೂಡ ಬಡವರು ಇದ್ದಾರೆ. ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ. ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ಸಹ ಹೂಬೆ ಕುಂಡಿರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಯಾವತ್ತೂ ಸಹ ಭಾಗವಹಿಸಿಲ್ಲ. ಇದನ್ನು ಯಾಕಂದ್ರೆ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಹೇಳಿದ್ರೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು. ನಾವು ಹೇಳಿದ ಮ್ಯಾಗ ಅವ್ರು ತಂದು ಆಗಿದ್ರೆ ಸರಿಪಡಿಸ್ಬೇಕು ಅಂತೇಳಿ. ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು. ಸಮೀಕ್ಷೆ ಆಗ್ತದೆ, ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ. ಸರ್ ಈಗ ಯಾವಾಗ ಸಮೀಕ್ಷೆ ಆಗಿದೆ ಸರ್? ಎಲ್ಲಿವರೆಗೂ? 22ನೇ ತಾರೀಕು ಚಾಲು ಆಗ್ತದೆ, ಅಕ್ಟೋಬರ್ 7ಕ್ಕೆ ಮುಗಿತದೆ. ಅಲ್ಲ ಸರ್, ಅಷ್ಟೊಳಗೆ ಇದನ್ನೆಲ್ಲ ಸರಿಪಡಿಸ್ಕೋಬೇಕು. ಈಗ ನೀವೆಲ್ಲ ಏನು ಕೆಲವೊಂದು ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದೆ ಎಲ್ಲನೂ ಕೂಡ. ಸರ್, ಈಗ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಯುಕ್ತ ಸಮಾವೇಶ ಆಗ್ತಾ ಇದೆ ಸರ್. ವೀರಶೈವ ಲಿಂಗಾಯತ ಅಲ್ಲ, ಎಲ್ಲರಿಗೂ ಹಕ್ಕಿದೆ. ಅವರವ್ರ ಇದನ್ನ ಇವತ್ತು ದಿವಸ ಸ್ವಾತಂತ್ರ್ಯ ಅದ, ಧಾರ್ಮಿಕ ಸ್ವಾತಂತ್ರ್ಯ ಅದ, ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಅದ. ಎಲ್ಲರಿಗೂ ತಮ್ಮ ಇದನ್ನ ಇದು ಮಾಡುವಂಥ ಹಕ್ಕಿದೆ. ಯಾರಿಗೆಲ್ಲ ನಮಗೂ ಇದೆ. ನಿಮಗೆ ಜಾಸ್ತಿ ಸ್ವಾತಂತ್ರ್ಯ ಅದ, ಪತ್ರಿಕಾ ಸ್ವಾತಂತ್ರ್ಯ ಏನು ಬೇಕಾದ್ರೂ ಬರಿಬೋದು ನೀವು. SBI ಬ್ಯಾಂಕ್ ದರೋಡೆ ಆಗಿತ್ತು. ಈಗ ಆಲ್ರೆಡಿ ಒಂದು ಮೂಟೆ ಕೂಡ ಸಿಕ್ಕಿದೆ ಸರ್. ಈಗ ನೋಡಿ, ನಾನು ಈಗ ಜಿಲ್ಲಾಧಿಕಾರಿಗಳಿಗೂ ಕೂಡ ಈಗ ಮಾತನಾಡಿದ್ದೀನಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದೀನಿ. ಅವರು ಬಂದು ನನಗೆ ಬ್ರೀಫಿಂಗ್ ಮಾಡಿದ್ರು. ಅವರು ನಾವು ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು, ಸಂಸದರು ಬರ್ತಿದ್ರು, ಒಟ್ಟಿಗೆ ಕಾರಿನಲ್ಲಿ ಬಂದು ಅದನ್ನೆಲ್ಲನೂ ಕೂಡ ಬ್ರೀಫ್ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆನೂ ಕೂಡ ನಿರಂತರವಾಗಿ ನನ್ನ ಫೋನ್ ಸಂಪರ್ಕ ನೀಡಿದ್ದಾರೆ. ಇದು 2ನೇ ಸಂದರ್ಭದಲ್ಲಿ. 1ನೇ ಸಲ ಇವತ್ತು ದಿವಸ ಮನಗುಳಿಯಲ್ಲಿ ಆಯಿತು, ಇದು 2ನೇದಾಯಿತು. ಈ ಬ್ಯಾಂಕ್ಗಳದ್ದು ಕೂತು ಸಹ ನಿರ್ಲಕ್ಷ್ಯತನ ಮಾಡಿದೆ. ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ SOP ಏನಿದೆಯಲ್ಲ ಅದನ್ನು ಪಾಲಿಸ್ತಾ ಮಾಡ್ತಾರೆ. ಅದಕ್ಕೆ ಲೀಡ್ ಬ್ಯಾಂಕನ್ನು ಮತ್ತು ಎಲ್ಲ ಬ್ಯಾಂಕರ್ಸ್ ಮೀಟಿಂಗನ್ನು ಇವತ್ತು ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಇಷ್ಟೆಲ್ಲ ಜನರ ಹಣ ಇವತ್ತು ದಿವಸಲ್ಲಿದೆ, ರೈತರ ಹಣ, ಬಡವರ ಹಣ ಎಲ್ಲನೂ ಕೂಡ ಬಂಗಾರ ಆಗಲಿ, ಅದನ್ನು ಸಂರಕ್ಷಿತವಾಗೋದು, ಸುರಕ್ಷತೆಗೊಳ್ಳೋದು ಕರ್ತವ್ಯ ಅಂತ ದಿವಸ. ಪದೇ ನಾವು ಇದು ದರೋಡೆ ಆಗೋದು, ಪಾಪ ಮತ್ತು ಪೊಲೀಸರ ಮೇಲೆ ಒತ್ತಡ, ಇದೇ ಕೆಲಸ ಮಾಡೋದು ಕೊಡಬೇಕಾಗ್ತದೆ. ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ. ಅಲ್ಲಿ ಸೂಕ್ತವಾಗಿ ಇವತ್ತು ಸಹ ಅಲ್ಲಿ ಗಾರ್ಡ್ಸ್ ಇರಬೇಕು, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ನಲ್ಲಿ ಏನೇನು ಇದು ಮಾಡಬೇಕು ಅಂತ ಇದೆಯಲ್ಲ ಅದನ್ನು ಪಾಲನೆ ಮಾಡಬೇಕು. ಇಲ್ಲಿಕಂದ್ರೆ ನಾವು ಆ ಫಸ್ಟ್ ಇವತ್ತು ಸಹ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಳ್ಬೇಕು. ಮನಗುಳಿಯಲ್ಲಿ ಆಗಿದ್ದು ಹಂಗೆ. ಆಮೇಲೆ ಇಲ್ಲಿ ಸೆಕ್ಯೂರಿಟಿಗೆ ಬೇರೆ ಕೆಲಸ ಹಚ್ಚಿದ್ರು, ಜೆರಾಕ್ಸ್ ಮಾಡಕ್ಕೆ ಒಳಗಡೆ ಇದ್ದ ಸರ್. ಅಲ್ಲೆಲ್ಲ ಸರ್ ಬಹುತೇಕ ಎಲ್ಲಾ ಕಡೆ ಏನು ಅಂತಂದ್ರೆ ಇದೆ. ಅದಕ್ಕೆ ಈಗ ನಾಳೆ ಅವ್ರ ಫಾರ್ಮ್ ತುಂಬೋದು, ಅವ್ರು ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ಚೋದು, ಇಲ್ಲ ಟೀ ತಂದು ಕೊಡೋದು, ಬರೀ ಇದೇ ಕೆಲಸಕ್ಕೆ. ಅದಕ್ಕೆ ಈಗ ಮೀಟಿಂಗ್ ಮಾಡ್ತಾ ಇದಾರೆ. ಈಗ ಅವರು SP DC ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿರ್ದಾಕ್ಷ ಓಡಾಗ ಅವತ್ತು ಸರ್ ಎಲ್ಲರಿಗೂ ಕೂಡ ಸೂಚನೆ ಕೊಡ್ತದೆ. ಅಷ್ಟೇ ಅಲ್ಲ, ಇವತ್ತು ಸಹ ಅವರು ಮಾಧ್ಯಮಕ್ಕೆ ಹೇಳಂತ ಹೇಳಿ ಅವತ್ತು ನೀವೇ ಕೇಳ್ಬಿಟ್ರಿ, ನಿಮಗೆ ಹೇಳ್ತಾ ಇದ್ದೀನಿ. ಈಗ ಸರಿ ಸರ್, ಇವತ್ತು ಮಾಧ್ಯಮ ಕೂಡ ಹೇಳ್ಬಿಡ್ರಿ. ಅಂದ್ರೆ ಅವ್ರ ಜವಾಬ್ದಾರಿ. ಜನ ಏನಾಗ್ಬಿಡ್ತದೆ, ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿಗಳೇ ನಾವು ಅವ್ರಿಗೆ ಸಿಬ್ಬಂದಿಯವರು ಮತ್ತು ನಮ್ಮ SP ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮನಗುಳಿ ಕೇಸ್ನಲ್ಲಿ ಕೂಡ ಬಹುತೇಕ ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನೂ ಕೂಡ ಇವತ್ತು ಸಹ ಭಾಗಶಾವತಿ ಕೆಲಸ ಆಗಿದೆ, ನುಡಿದನ್ನು ಕೂಡ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಆ ಒಂದು ಸಮರ್ಥ್ಯ ನಮ್ಮ SP ಅವ್ರಿಗಾಗಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಿದೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ದರೋಡೆ ಆದಮೇಲೆ ಅವ್ರಿಗೊಂದು ಒಳ್ಳೆ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದು ಇದು ನಿಲ್ಲಬೇಕು. ಹೀಗೆ ನಾವು ಮಾಡೋದು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ, ನಾವು ದರೋಡೆ ಆಗ್ತದೆ, SP ಅವ್ರು ಬರ್ರಿ ಅಂತಂತಂದು ಅದು ಉಪಯೋಗ ಆಗೋದಿಲ್ಲ. ಅದು ಬ್ಯಾಂಕ್ನವರ ಜವಾಬ್ದಾರಿ ತಗೊಳ್ಬೇಕು. ಇಷ್ಟು ದೊಡ್ಡ ಅಮೌಂಟ್ ಇದೆ, ಮತ್ತೆ ಯಾಕೆ ಬ್ಯಾಂಕ್ ನಡೆಸ್ತೀರಿ? ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋಕೆ ನಿಮ್ಗೆ ಸಾಧ್ಯ ಬ್ಯಾಂಕ್ ಬಂದ್ ಮಾಡಿರೋದು.